ಇತ 5 ವರ್ಷ ನಾನೇ ಸಿಎಂ ಅಮ್ಮ ಎನ್ನೋ ಸಿದ್ದರಾಮಯ್ಯನವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಸೈಲೆಂಟ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇರೋ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಬ್ಬರಕ್ಕೆ ಮೆತ್ತಗಾದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಅನುಮಾನ ಕೂಡ. ಸಿದ್ದು ಪವರ್ ಪಾಲಿಟಿಕ್ಸ್ ಮುಂದೆ ಡಿಕೆ ಶಿವಕುಮಾರ್ ಅವರು ಇದೀಗ ಪಕ್ಷ ನಿಷ್ಠೆಯ ರಾಜಕೀಯ ಪ್ರದರ್ಶನಕ್ಕೆ ನಿಂತಿರುವಂತಿದೆ. ಸಿದ್ದರಾಮಯ್ಯನವರು ನಾನೇ ಸಿಎಂ ಅಂದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಪಾರ್ಟಿನೇ ಎಲ್ಲ ಅಂತ ಹೇಳ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಡಿಚ್ಚಿಗೆ ಪಕ್ಷಕ್ಕೆ ಲಾಯಲ್ ಅಂತ ಹೇಳೋ ಮೂಲಕ ಕೌಂಟರ್ ರಿಯಾಕ್ಷನ್ ಕೊಟ್ರ ಅನ್ನೋ ಕುತೂಹಲ. ಅಧಿಕಾರ ಹಂಚಿಕೆ ವಿಚಾರ ಬಂದಾಗ ಡಿಕೆ ಶಿವಕುಮಾರ್ ಅವರು ಒಂದ್ ಹೆಜ್ಜೆ ಹಿಂದೆ ನಿಂತೆ ಮಾತನಾಡ್ತಿದ್ದಾರೆ. ತಾಳ್ಮೆಯ ಮಾತುಗಳ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡೋ ಪ್ರಯತ್ನವೂ ಇದಾಗಿರಬಹುದು ಅನ್ನೋ ಅನುಮಾನ. ಅಧಿಕಾರಕ್ಕಾಗಿ ನಾನು ಕಾಯ್ತೇನೆ ಅನ್ನೋ ಸಂದೇಶವನ್ನ ಡಿಕೆ ಶಿವಕುಮಾರ್ ನೀಡಿದಂತಿದೆ. ಇತ 5 ವರ್ಷ ನಾನೇ ಸಿಎಂ ಅಮ್ಮ ಎನ್ನೋ ಸಿದ್ದರಾಮಯ್ಯನವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಸೈಲೆಂಟ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇರೋ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಬ್ಬರಕ್ಕೆ ಮೆತ್ತಗಾದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಅನುಮಾನ ಕೂಡ. ಸಿದ್ದು ಪವರ್ ಪಾಲಿಟಿಕ್ಸ್ ಮುಂದೆ ಡಿಕೆ ಶಿವಕುಮಾರ್ ಅವರು ಇದೀಗ ಪಕ್ಷ ನಿಷ್ಠೆಯ ರಾಜಕೀಯ ಪ್ರದರ್ಶನಕ್ಕೆ ನಿಂತಿರುವಂತಿದೆ. ಸಿದ್ದರಾಮಯ್ಯನವರು ನಾನೇ ಸಿಎಂ ಅಂದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಪಾರ್ಟಿನೇ ಎಲ್ಲ ಅಂತ ಹೇಳ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಡಿಚ್ಚಿಗೆ ಪಕ್ಷಕ್ಕೆ ಲಾಯಲ್ ಅಂತ ಹೇಳೋ ಮೂಲಕ ಕೌಂಟರ್ ರಿಯಾಕ್ಷನ್ ಕೊಟ್ರ ಅನ್ನೋ ಕುತೂಹಲ. ಅಧಿಕಾರ ಹಂಚಿಕೆ ವಿಚಾರ ಬಂದಾಗ ಡಿಕೆ ಶಿವಕುಮಾರ್ ಅವರು ಒಂದ್ ಹೆಜ್ಜೆ ಹಿಂದೆ ನಿಂತೆ ಮಾತನಾಡ್ತಿದ್ದಾರೆ. ತಾಳ್ಮೆಯ ಮಾತುಗಳ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡೋ ಪ್ರಯತ್ನವೂ ಇದಾಗಿರಬಹುದು ಅನ್ನೋ ಅನುಮಾನ. ಅಧಿಕಾರಕ್ಕಾಗಿ ನಾನು ಕಾಯ್ತೇನೆ ಅನ್ನೋ ಸಂದೇಶವನ್ನ ಡಿಕೆ ಶಿವಕುಮಾರ್ ನೀಡಿದಂತಿದೆ. ಇತ 5 ವರ್ಷ ನಾನೇ ಸಿಎಂ ಅಮ್ಮ ಎನ್ನೋ ಸಿದ್ದರಾಮಯ್ಯನವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಸೈಲೆಂಟ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇರೋ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಬ್ಬರಕ್ಕೆ ಮೆತ್ತಗಾದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಅನುಮಾನ ಕೂಡ. ಸಿದ್ದು ಪವರ್ ಪಾಲಿಟಿಕ್ಸ್ ಮುಂದೆ ಡಿಕೆ ಶಿವಕುಮಾರ್ ಅವರು ಇದೀಗ ಪಕ್ಷ ನಿಷ್ಠೆಯ ರಾಜಕೀಯ ಪ್ರದರ್ಶನಕ್ಕೆ ನಿಂತಿರುವಂತಿದೆ. ಸಿದ್ದರಾಮಯ್ಯನವರು ನಾನೇ ಸಿಎಂ ಅಂದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಪಾರ್ಟಿನೇ ಎಲ್ಲ ಅಂತ ಹೇಳ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಡಿಚ್ಚಿಗೆ ಪಕ್ಷಕ್ಕೆ ಲಾಯಲ್ ಅಂತ ಹೇಳೋ ಮೂಲಕ ಕೌಂಟರ್ ರಿಯಾಕ್ಷನ್ ಕೊಟ್ರ ಅನ್ನೋ ಕುತೂಹಲ. ಅಧಿಕಾರ ಹಂಚಿಕೆ ವಿಚಾರ ಬಂದಾಗ ಡಿಕೆ ಶಿವಕುಮಾರ್ ಅವರು ಒಂದ್ ಹೆಜ್ಜೆ ಹಿಂದೆ ನಿಂತೆ ಮಾತನಾಡ್ತಿದ್ದಾರೆ. ತಾಳ್ಮೆಯ ಮಾತುಗಳ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡೋ ಪ್ರಯತ್ನವೂ ಇದಾಗಿರಬಹುದು ಅನ್ನೋ ಅನುಮಾನ. ಅಧಿಕಾರಕ್ಕಾಗಿ ನಾನು ಕಾಯ್ತೇನೆ ಅನ್ನೋ ಸಂದೇಶವನ್ನ ಡಿಕೆ ಶಿವಕುಮಾರ್ ನೀಡಿದಂತಿದೆ. ಇತ 5 ವರ್ಷ ನಾನೇ ಸಿಎಂ ಅಮ್ಮ ಎನ್ನೋ ಸಿದ್ದರಾಮಯ್ಯನವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಸೈಲೆಂಟ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇರೋ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಬ್ಬರಕ್ಕೆ ಮೆತ್ತಗಾದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಅನುಮಾನ ಕೂಡ. ಸಿದ್ದು ಪವರ್ ಪಾಲಿಟಿಕ್ಸ್ ಮುಂದೆ ಡಿಕೆ ಶಿವಕುಮಾರ್ ಅವರು ಇದೀಗ ಪಕ್ಷ ನಿಷ್ಠೆಯ ರಾಜಕೀಯ ಪ್ರದರ್ಶನಕ್ಕೆ ನಿಂತಿರುವಂತಿದೆ. ಸಿದ್ದರಾಮಯ್ಯನವರು ನಾನೇ ಸಿಎಂ ಅಂದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಪಾರ್ಟಿನೇ ಎಲ್ಲ ಅಂತ ಹೇಳ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಡಿಚ್ಚಿಗೆ ಪಕ್ಷಕ್ಕೆ ಲಾಯಲ್ ಅಂತ ಹೇಳೋ ಮೂಲಕ ಕೌಂಟರ್ ರಿಯಾಕ್ಷನ್ ಕೊಟ್ರ ಅನ್ನೋ ಕುತೂಹಲ. ಅಧಿಕಾರ ಹಂಚಿಕೆ ವಿಚಾರ ಬಂದಾಗ ಡಿಕೆ ಶಿವಕುಮಾರ್ ಅವರು ಒಂದ್ ಹೆಜ್ಜೆ ಹಿಂದೆ ನಿಂತೆ ಮಾತನಾಡ್ತಿದ್ದಾರೆ. ತಾಳ್ಮೆಯ ಮಾತುಗಳ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡೋ ಪ್ರಯತ್ನವೂ ಇದಾಗಿರಬಹುದು ಅನ್ನೋ ಅನುಮಾನ. ಅಧಿಕಾರಕ್ಕಾಗಿ ನಾನು ಕಾಯ್ತೇನೆ ಅನ್ನೋ ಸಂದೇಶವನ್ನ ಡಿಕೆ ಶಿವಕುಮಾರ್ ನೀಡಿದಂತಿದೆ. ಇತ 5 ವರ್ಷ ನಾನೇ ಸಿಎಂ ಅಮ್ಮ ಎನ್ನೋ ಸಿದ್ದರಾಮಯ್ಯನವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಸೈಲೆಂಟ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇರೋ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಬ್ಬರಕ್ಕೆ ಮೆತ್ತಗಾದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಅನುಮಾನ ಕೂಡ. ಸಿದ್ದು ಪವರ್ ಪಾಲಿಟಿಕ್ಸ್ ಮುಂದೆ ಡಿಕೆ ಶಿವಕುಮಾರ್ ಅವರು ಇದೀಗ ಪಕ್ಷ ನಿಷ್ಠೆಯ ರಾಜಕೀಯ ಪ್ರದರ್ಶನಕ್ಕೆ ನಿಂತಿರುವಂತಿದೆ. ಸಿದ್ದರಾಮಯ್ಯನವರು ನಾನೇ ಸಿಎಂ ಅಂದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಪಾರ್ಟಿನೇ ಎಲ್ಲ ಅಂತ ಹೇಳ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಡಿಚ್ಚಿಗೆ ಪಕ್ಷಕ್ಕೆ ಲಾಯಲ್ ಅಂತ ಹೇಳೋ ಮೂಲಕ ಕೌಂಟರ್ ರಿಯಾಕ್ಷನ್ ಕೊಟ್ರ ಅನ್ನೋ ಕುತೂಹಲ. ಅಧಿಕಾರ ಹಂಚಿಕೆ ವಿಚಾರ ಬಂದಾಗ ಡಿಕೆ ಶಿವಕುಮಾರ್ ಅವರು
ಒಂದ್ ಹೆಜ್ಜೆ ಹಿಂದೆ ನಿಂತೆ ಮಾತನಾಡ್ತಿದ್ದಾರೆ. ತಾಳ್ಮೆಯ ಮಾತುಗಳ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡೋ ಪ್ರಯತ್ನವೂ ಇದಾಗಿರಬಹುದು ಅನ್ನೋ ಅನುಮಾನ. ಅಧಿಕಾರಕ್ಕಾಗಿ ನಾನು ಕಾಯ್ತೇನೆ ಅನ್ನೋ ಸಂದೇಶವನ್ನ ಡಿಕೆ ಶಿವಕುಮಾರ್ ನೀಡಿದಂತಿದೆ. ಇತ್ತ 5 ವರ್ಷ ನಾನೇ ಸಿಎಂ ಅಮ್ಮ ಎನ್ನೋ ಸಿದ್ದರಾಮಯ್ಯನವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಸೈಲೆಂಟ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇರೋ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಬ್ಬರಕ್ಕೆ ಮೆತ್ತಗಾದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಅನುಮಾನ ಕೂಡ. ಸಿದ್ದು ಪವರ್ ಪಾಲಿಟಿಕ್ಸ್ ಮುಂದೆ ಡಿಕೆ ಶಿವಕುಮಾರ್ ಅವರು ಇದೀಗ ಪಕ್ಷ ನಿಷ್ಠೆಯ ರಾಜಕೀಯ ಪ್ರದರ್ಶನಕ್ಕೆ ನಿಂತಿರುವಂತಿದೆ. ಸಿದ್ದರಾಮಯ್ಯನವರು ನಾನೇ ಸಿಎಂ ಅಂದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಪಾರ್ಟಿನೇ ಎಲ್ಲ ಅಂತ ಹೇಳ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಡಿಚ್ಚಿಗೆ ಪಕ್ಷಕ್ಕೆ ಲಾಯಲ್ ಅಂತ ಹೇಳೋ ಮೂಲಕ ಕೌಂಟರ್ ರಿಯಾಕ್ಷನ್ ಕೊಟ್ರ ಅನ್ನೋ ಕುತೂಹಲ. ಅಧಿಕಾರ ಹಂಚಿಕೆ ವಿಚಾರ ಬಂದಾಗ ಡಿಕೆ ಶಿವಕುಮಾರ್ ಅವರು ಒಂದ್ ಹೆಜ್ಜೆ ಹಿಂದೆ ನಿಂತೆ ಮಾತನಾಡ್ತಿದ್ದಾರೆ. ತಾಳ್ಮೆಯ ಮಾತುಗಳ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡೋ ಪ್ರಯತ್ನವೂ ಇದಾಗಿರಬಹುದು ಅನ್ನೋ ಅನುಮಾನ. ಅಧಿಕಾರಕ್ಕಾಗಿ ನಾನು ಕಾಯ್ತೇನೆ ಅನ್ನೋ ಸಂದೇಶವನ್ನ ಡಿಕೆ ಶಿವಕುಮಾರ್ ನೀಡಿದಂತಿದೆ. ಇತ್ತ 5 ವರ್ಷ ನಾನೇ ಸಿಎಂ ಅಮ್ಮ ಎನ್ನೋ ಸಿದ್ದರಾಮಯ್ಯನವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಸೈಲೆಂಟ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇರೋ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಬ್ಬರಕ್ಕೆ ಮೆತ್ತಗಾದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಅನುಮಾನ ಕೂಡ. ಸಿದ್ದು ಪವರ್ ಪಾಲಿಟಿಕ್ಸ್ ಮುಂದೆ ಡಿಕೆ ಶಿವಕುಮಾರ್ ಅವರು ಇದೀಗ ಪಕ್ಷ ನಿಷ್ಠೆಯ ರಾಜಕೀಯ ಪ್ರದರ್ಶನಕ್ಕೆ ನಿಂತಿರುವಂತಿದೆ. ಸಿದ್ದರಾಮಯ್ಯನವರು ನಾನೇ ಸಿಎಂ ಅಂದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಪಾರ್ಟಿನೇ ಎಲ್ಲ ಅಂತ ಹೇಳ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಡಿಚ್ಚಿಗೆ ಪಕ್ಷಕ್ಕೆ ಲಾಯಲ್ ಅಂತ ಹೇಳೋ ಮೂಲಕ ಕೌಂಟರ್ ರಿಯಾಕ್ಷನ್ ಕೊಟ್ರ ಅನ್ನೋ ಕುತೂಹಲ. ಅಧಿಕಾರ ಹಂಚಿಕೆ ವಿಚಾರ ಬಂದಾಗ ಡಿಕೆ ಶಿವಕುಮಾರ್ ಅವರು ಒಂದ್ ಹೆಜ್ಜೆ ಹಿಂದೆ ನಿಂತೆ ಮಾತನಾಡ್ತಿದ್ದಾರೆ. ತಾಳ್ಮೆಯ ಮಾತುಗಳ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡೋ ಪ್ರಯತ್ನವೂ ಇದಾಗಿರಬಹುದು ಅನ್ನೋ ಅನುಮಾನ. ಅಧಿಕಾರಕ್ಕಾಗಿ ನಾನು ಕಾಯ್ತೇನೆ ಅನ್ನೋ ಸಂದೇಶವನ್ನ ಡಿಕೆ ಶಿವಕುಮಾರ್ ನೀಡಿದಂತಿದೆ. ಇತ್ತ 5 ವರ್ಷ ನಾನೇ ಸಿಎಂ ಅಮ್ಮ ಎನ್ನೋ ಸಿದ್ದರಾಮಯ್ಯನವರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಸೈಲೆಂಟ್ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇರೋ ರೀತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಬ್ಬರಕ್ಕೆ ಮೆತ್ತಗಾದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಅನುಮಾನ ಕೂಡ. ಸಿದ್ದು ಪವರ್ ಪಾಲಿಟಿಕ್ಸ್ ಮುಂದೆ ಡಿಕೆ ಶಿವಕುಮಾರ್ ಅವರು ಇದೀಗ ಪಕ್ಷ ನಿಷ್ಠೆಯ ರಾಜಕೀಯ ಪ್ರದರ್ಶನಕ್ಕೆ ನಿಂತಿರುವಂತಿದೆ. ಸಿದ್ದರಾಮಯ್ಯನವರು ನಾನೇ ಸಿಎಂ ಅಂದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಪಾರ್ಟಿನೇ ಎಲ್ಲ ಅಂತ ಹೇಳ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಡಿಚ್ಚಿಗೆ ಪಕ್ಷಕ್ಕೆ ಲಾಯಲ್ ಅಂತ ಹೇಳೋ ಮೂಲಕ ಕೌಂಟರ್ ರಿಯಾಕ್ಷನ್ ಕೊಟ್ರ ಅನ್ನೋ ಕುತೂಹಲ. ಅಧಿಕಾರ ಹಂಚಿಕೆ ವಿಚಾರ ಬಂದಾಗ ಡಿಕೆ ಶಿವಕುಮಾರ್ ಅವರು ಒಂದ್ ಹೆಜ್ಜೆ ಹಿಂದೆ ನಿಂತೆ ಮಾತನಾಡ್ತಿದ್ದಾರೆ. ತಾಳ್ಮೆಯ ಮಾತುಗಳ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡೋ ಪ್ರಯತ್ನವೂ ಇದಾಗಿರಬಹುದು ಅನ್ನೋ ಅನುಮಾನ. ಅಧಿಕಾರಕ್ಕಾಗಿ ನಾನು ಕಾಯ್ತೇನೆ ಅನ್ನೋ ಸಂದೇಶವನ್ನ ಡಿಕೆ ಶಿವಕುಮಾರ್ ನೀಡಿದಂತಿದೆ.